ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಎನದರ್ ವ್ಲಾಗ್. ಹೇಗಿದ್ರೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬುಧವಾರ ಆ್ಯಂಡ್ ಇವತ್ತು ಸಂಕಷ್ಟ ಇದೆ ಆಯಿತಾ. ಸೊ ಬೆಳಿಗ್ಗೆಯಿಂದನೇ ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ವ್ಲಾಗ್ ಮಾಡಿದೆ. ಸೊ ಇವತ್ತಾದರೂ ವ್ಲಾಗ್ ಮಾಡೋಣ ಅಂತೇಳ್ಬಿಟ್ಟು ಒಂದು ವ್ಲಾಗನ್ನು ಮಾಡ್ತಾಯಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟಿಗೆ ಟೊಮೆಟೊ ಬಾತನ್ನು ಮಾಡ್ತಾಯಿದ್ದೀನಿ. ಅಂದರೆ ಜಾಸ್ತಿ ಸ್ಪೈಸಿಯಾಗಿ ಮಾಡ್ತಾಯಿಲ್ಲ, ತುಂಬ ಲೈಟಾಗಿ, ಅಂದರೆ ಮಸಾಲೆ ಜಾಸ್ತಿ ಹಾಕಿದೆ, ಟೊಮೆಟೊ ಸ್ವಲ್ಪ ಜಾಸ್ತಿ ಬಳಸ್ಕೊಂಡು ಟೊಮೆಟೊ ರೈಸನ್ನು ಮಾಡ್ತಾಯಿದ್ದೀನಿ. ಬಿಕಾಸ್ ಖಾರದ ಪುಡಿ ಹಾಕಿದ್ರೆ ತುಂಬ ಹೆವಿ ಅನಿಸುತ್ತೆ, ಖಾರ ಸ್ಪೈಸಸ್ ಎಲ್ಲ ಹಾಕಿದ್ರೆ. ಸೊ ಹಾಗಾಗಿ ತುಂಬ ಸಿಂಪಲ್ಲಾಗಿ ಲೈಟಾಗಿ ಇವತ್ತು ಟೊಮೆಟೊ ಬಾತನ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಜಾಸ್ತಿ ಟೊಮೆಟೊ ಬೇಕಾಗುತ್ತೆ ಆಯಿತಾ. ಒಂದು 4 ಹಣ್ಣಾಗಿರುವಂತಹ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಬಾತ್ ಮಾಡೋದೇನೋ ತುಂಬ ಬೇಗ ಆಗುತ್ತೆ, ಬಟ್ ಈ ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ತುಂಬ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಫೈನಲಿ ಇಲ್ಲಿ ನೋಡ್ತಿದ್ರಲ್ವ, ಈ ಥರ ಚಿಕ್ಕದಾಗಿ ಟೊಮೆಟೊ ಹಾಗೆ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತು ಸಂಕಷ್ಟಿ ಕೂಡ ಇದೆ ಆಯಿತಾ, ರಾತ್ರಿ. ಸೊ ಸಂಕಷ್ಟಿಗೆ ಪೂಜೆ ಕೂಡ ಹೋಗಬೇಕು. ಆ್ಯಂಡ್ ಇಲ್ಲಿ ಟೊಮೆಟೊ ಬಾತ್ಗೆ ಮಾಡೋದಕ್ಕೆ ರೆಡಿ ಮಾಡೋ ಅಷ್ಟರಲ್ಲಿ ಗ್ಯಾಸ್ ಕೂಡ ಖಾಲಿಯಾಗಿತ್ತು. ಇನ್ನು ಗ್ಯಾಸ್ ಕೂಡ ಬೇರೆಯೇ ಹಾಕಿ ನಂತರ ಟೊಮೆಟೊ ಬಾತ್ಗೆ ರೆಡಿ ಮಾಡಬೇಕಷ್ಟೇ. ಹಾಗೆ ನಾನು ಆಫೀಸ್ಗೆ ಹೋಗೋ ಮುಂಚೆನೇ ಗ್ಯಾಸ್ ಖಾಲಿಯಾಗಿತ್ತು, ತುಂಬಾ ಒಳ್ಳೆಯದಾಯಿತು. ಅಂದರೆ ನಿನ್ನೆ ನೈಟ್ ಹಾಲನ್ನು ಬಿಸಿ ಮಾಡಿ, ಅಂದರೆ ಹಾಲು ಬಿಸಿ ಮಾಡುವಾಗ ಗ್ಯಾಸ್ ಇತ್ತು, ಬಟ್ ಬೆಳಗ್ಗೆ ಎದ್ದು ಆನ್ ಮಾಡೋಷ್ಟರಲ್ಲಿ ಗ್ಯಾಸ್ ಖಾಲಿಯಾಗಿದೆ ಆಯಿತಾ. ಸೊ ಇವಾಗಲೇ ಗ್ಯಾಸ್ ಖಾಲಿ ಆಗಿದ್ದು ಕೂಡ ತುಂಬಾ ಒಳ್ಳೆಯದಾಯಿತು. ಬಿಕಾಸ್ ನಾನು ಆಫೀಸ್ಗೆ ಹೋದ್ಮೇಲೆ ಅಮ್ಮ ಅಂತೂ ಗ್ಯಾಸನ್ನು ಇಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಬರೋವರೆಗೂ ಹಾಗೆಯೇ ಒಲೆಯಲ್ಲೇ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಬೆಳಿಗ್ಗೆನೇ ಖಾಲಿಯಾಗಿದ್ದು ತುಂಬಾ ಒಳ್ಳೆಯದಾಯಿತು. ನಾನು ಬೇರೆ ಗ್ಯಾಸನ್ನು ಇಟ್ಟು ಇವತ್ತು ಟೊಮೆಟೊ ಬಾತ್ ರೈಸ್, ಅಂದರೆ ಟೊಮೆಟೊ ರೈಸನ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ದಿನದಿಂದ ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇರ್ತೀನಿ, ಬಟ್ ಡೈಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋದಕ್ಕೆ ಆಗ್ತಾನೇ ಇಲ್ಲ. ಸೊ ಇವಾಗ ಟೊಮೆಟೊ ಬಾತ್ಗೆ ರೆಡಿ ಮಾಡ್ತಾಯಿದ್ದೀನಿ ಆಯಿತಾ. ಹಾಗೆ ನಿನ್ನೆದು ಸ್ವಲ್ಪ ಬಸ್ಲೆ ಸಾಂಬಾರಿತ್ತು ಆಯಿತಾ, ಅದನ್ನು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ಬಿಕಾಸ್ ಟಿಫಿನಿಗೆ ತೊಗೊಂಡೋಗ್ಬೇಕಲ್ಲ ಹಾಗೆ. ಆ್ಯಂಡ್ ಕುಕ್ಕರಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಸ್ವಲ್ಪ ಬಡ್ ಸೊಪ್ಪನ್ನು ಹಾಕಿದ್ದೀನಿ. ಆ್ಯಂಡ್ ಪಲಾವ್ ಎಲೆ ಹುಡುಕದೆ ಆಯಿತಾ, ಸಿಕ್ಕಲೇ ಇಲ್ಲ. ಸೊ ಹಾಗಾಗಿ ಪಲಾವ್ ಎಲೆ ಹಾಕಲೇ ಇಲ್ಲ. ಆ್ಯಂಡ್ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಗೆ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಟೊಮೆಟೊ ಮತ್ತು ಈರುಳ್ಳಿ ತುಂಬ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆಯಿತಾ. ಹಾಗೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡು, ಅದು ಕೂಡ ಅಷ್ಟೇ ಸ್ವಲ್ಪ ಸಾಫ್ಟ್ ಆಗಬೇಕು, ಅಂದರೆ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಸಾಫ್ಟ್ ಆಗಬೇಕು. ಆ್ಯಂಡ್ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕೊಂಡ್ರೆ ಸ್ವಲ್ಪ ಬೇಗನೆ ಟೊಮೆಟೊ ಈರುಳ್ಳಿ ಎಲ್ಲ ಸಾಫ್ಟ್ ಆಗುತ್ತೆ. ಹಾಗೆ ಇದಕ್ಕೆ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಇದ್ದರೆ ಚೆನ್ನಾಗಿರುತ್ತೆ, ಬಟ್ ಕೊತ್ತಂಬರಿ ಸೊಪ್ಪು ಕೂಡ ಇಲ್ಲ. ಹಾಗೆ ಪುದೀನ ಮನೇಲಿ ಒಂದು 2 ಹೆಸರನ್ನು ಒಂದು 2 ಹೆಸರು ಪುದೀನ ಸೊಪ್ಪನ್ನು ಹಾಕಿದ್ದೀನಿ. ಅಂದರೆ ಮೊನ್ನೆ ಅಷ್ಟೇ ತೆಗೆದಿದ್ದೆ, ಸ್ವಲ್ಪ ಜಾಸ್ತಿ ಸಿಕ್ಕಿತ್ತು, ಬಟ್ ಇವಾಗ ಅಷ್ಟೊಂದು ಚೆನ್ನಾಗಿಲ್ಲ ಸೊಪ್ಪೆಲ್ಲ, ಪುದೀನದು ಸ್ವಲ್ಪ ಹಾಳಾಗಿದೆ. ಹಾಗೆ ಇವಾಗ ಇಲ್ಲಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಯಿತು ಆಯಿತಾ. ಹಾಗೆ ಇದಕ್ಕೆ ನೀರನ್ನು ಹಾಕಿದೆ. ಹಾಗೆ ಇದಕ್ಕೆ ಇನ್ನೂ ಸ್ವಲ್ಪ ಉಪ್ಪು ಕಮ್ಮಿ ಆಯಿತು ಅಂತ ಹೇಳಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದೆ. ಹಾಗೆ ಇದಕ್ಕೆ ನೀವು ಸ್ವಲ್ಪ ಸ್ಪೈಸಿಯಾಗಿ ಟೊಮೆಟೊ ಬಾತ್ ಬೇಕು ಅಂತ ಹೇಳಿದರೆ ಖಾರದ ಪುಡಿ, ಗರಂ ಮಸಾಲೆ ಹಾಗೆ ಕೊತ್ತಂಬರಿ ಪುಡಿ ಅದನ್ನೆಲ್ಲ ಹಾಕ್ಬೋದು. ಬಟ್ ನಾನಿವತ್ತು ಯಾವುದೇ ಪೌಡರ್ನ ಬಳಸದೆ ಸಿಂಪಲ್ಲಾಗಿ ಲೈಟಾಗಿ ಟೊಮೆಟೊ ರೈಸನ್ನು ಮಾಡ್ತಾಯಿದ್ದೀನಿ. ಇವಾಗ ನಾನು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದ್ದ ನಂತರ ಅಕ್ಕಿನ ಸೇರಿಸ್ಕೊಂಡೆ ಆಯಿತಾ. ನಾನೊಂದು 2 ಗ್ಲಾಸ್ ಆಗುವಷ್ಟು ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದು 4.25 ಗ್ಲಾಸ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು 3 ವಿಜಿಲ್ ಹಾಕಿಸ್ಕೊಳ್ತೀನಿ. ಅಷ್ಟರಲ್ಲಿ ಚೆನ್ನಾಗಿ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ಅಷ್ಟರಲ್ಲಿ ನನ್ನ ಮಕ್ಕಳಿಬ್ಬರು ಕೂಡ ಎದ್ದರು ಆಯಿತಾ. ಸೊ ಇಬ್ಬರು ಹೇಳೋ ಅಷ್ಟರಲ್ಲಿ ನಮ್ಮ ಟೊಮೆಟೊ ಬಾತ್ ಕುಕ್ಕರ್ ವಿಶಿಲ್ ಹಾಕ್ತಾ ಇತ್ತು. ಅದಾದ ನಂತರ ಕುಕ್ಕರ್ ವಿಶಿಲ್ ಆದಮೇಲೆ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಸ್ವಲ್ಪ ಕಸ ಗುಡಿಸಿ ನೆಲ ಒರೆಸೋಣ ಅಂತೇಳ್ಬಿಟ್ಟು, ಬಿಕಾಸ್ ಟೊಮೆಟೊ ರೈಸ್ ಆಗೋವರೆಗೂ ಅಷ್ಟೊತ್ತು ಕೂಡ ಮಕ್ಕಳು ಮಲಗಿದ್ರು ಆಯಿತಾ. ಟೈಮ್ ಆಗಿಲ್ಲ, ಒಂದು 7:30 ಆಗಿದೆ ಅಷ್ಟೇ. ಸೊ ಇವಾಗ ನಾನು ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡಿ ನಂತರ ಅಷ್ಟರಲ್ಲಿ ಕುಕ್ಕರ್ ಕೂಲ್ ಆಗುತ್ತೆ ಅಲ್ವಾ. ಸೊ ಹಾಗೆ. ಆ್ಯಂಡ್ ಈ ನೆಲ ಒರೆಸಿದ್ರೆ ಎಷ್ಟು ಸಲ ಒರೆಸಿದ್ರು ಮನೆ ಒಂದು ಅವಸ್ಥೆ ಇದೇ ರೀತಿ ಇರುತ್ತೆ ಆಯಿತಾ. ಬಿಕಾಸ್ ಒಂದು ನೆಲ ಒರೆಸಿ ಕ್ಲೀನ್ ಮಾಡಿ ಒಂದು ಅರ್ಧ ಗಂಟೆಯಲ್ಲಿ ವಾಪಸ್ ನೆಲ ಒರೆಸಿದ್ವೋ ಅಥವಾ ಇಲ್ವೋ ಅಂತ ನಮಗೆ ಒಂದು ಸಲ ಕನ್ಫ್ಯೂಷನ್ ಆಗುತ್ತೆ. ಆ ಥರ ಮಾಡ್ತಾರೆ ಆಯಿತಾ. ಯಾಕಂದರೆ ಒಂದು 10 ಸಲ ಹೊರಗಡೆ ಅಂಗಳಕ್ಕೆ ಹೋಗಿ ಒಳಗಡೆ ಬರ್ತಾರೆ. ಬಿಕಾಸ್ ನಮ್ಮದು ಅಂಗಳದಲ್ಲಿ ಸಿಮೆಂಟ್ ಎಲ್ಲ ಹಾಕಿಲ್ಲ, ಮಣ್ಣಿನ ನೆಲ ಇರೋದ್ರಿಂದ ಒಂದು 10 ಸಲ ಬಂದರೆ ಸಾಕು ನಮ್ಮ ಮನೆ ಒರೆಸಿದ್ವೋ ಇಲ್ವೋ ಅಂತ ನಮಗೆ ಕನ್ಫ್ಯೂಷನ್ ಆಗೋ ಥರ ಆಗುತ್ತೆ. ಸೊ
ಹಾಗೆ ಇವಾಗ ನಾನೊಂದ್ಸಲ ಒರೆಸಿದ್ರೆ ಅಮ್ಮ 2 ರಿಂದ 3 ಸಲ ಒರೆಸ್ತಾರೆ ನಾನು ಆಫೀಸ್ಗೆ ಹೋದಾಗ. ಆ್ಯಂಡ್ ವಾಪಸ್ ಸಂಜೆ ಬಂದು ಒರೆಸಿದ್ರು ಸೇಮ್ ಇದೇ ರೀತಿ ಇರುತ್ತೆ ಆಯಿತಾ. ಸೊ ಹಾಗೆ ಮನೆ ಕೆಲಸ ಅನ್ನೋದೇ ಹಾಗೆ, ಎಷ್ಟು ಮಾಡಿದ್ರೂ ಕೂಡ ಮುಗಿಯೋದೇ ಇಲ್ಲ. ಬಟ್ ಕೆಲವೊಬ್ಬರು ಹೇಳ್ತಾರೆ ಗಂಡಸರು ಮನೇಲೇ ಇದ್ದರೆ ಹೆಂಗಸರು ನೀವು ಮನೇಲೇ ಇರ್ತೀಯ, ಏನು ಕೆಲಸ ಮಾಡ್ತೀಯ, ಇಡೀ ದಿನ ಕೂತ್ಕೊಂಡಿರ್ತೀಯ ಅಂತ ಹೇಳ್ಬಿಟ್ಟು. ಬಟ್ ಮನೆ ಕೆಲಸ ಮಾಡಿದವ್ರಿಗೇ ಗೊತ್ತು ಅದರ ಕಷ್ಟ ಅಲ್ವಾ. ಬಿಕಾಸ್ ಕಷ್ಟ ಅಂತಲ್ಲ, ಇಷ್ಟಪಟ್ಟು ಮಾಡಿದ್ರೂ ಮನೆಯಲ್ಲಿ ಒಂದಲ್ಲ ಒಂದು ಕೆಲಸ ಮೇಲಿಂದ ಮೇಲೆ ಬರ್ತಾನೆ ಇರುತ್ತೆ. ಸುಮ್ಮನೆ ಕೂತ್ಕೊಳ್ಳೋದಕ್ಕಂತೂ ಈ ಮನೆ ಕೆಲಸ ಬಿಡೋದೇ ಇಲ್ಲ ಆಯಿತಾ. ಅದಕ್ಕಂತ ಇಬ್ಬರು ಮಕ್ಕಳಿದ್ದಾರಲ್ಲ ಅವರು ಕೂಡ ಅಷ್ಟೇ, ಒಂದು ಕೆಲಸ ಮಾಡಿದ್ರೆ ಇನ್ನೊಂದು ಕಡೆ ಇನ್ನೊಂದು ಕೆಲಸ ಮಾಡಿರ್ತಾರೆ ಆ ರೀತಿ. ಸೊ ನೆಲವೆಲ್ಲ ಒರೆಸಿ ಇವಾಗ ತುಳಸಿ ಕಟ್ಟೆಗೆ ನೀರು ಹಾಕಿ ಆ್ಯಂಡ್ ಬಾಗಿಲಿಗೆಲ್ಲ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚೋಣ ಅಂತೇಳ್ಬಿಟ್ಟು. ಆ್ಯಂಡ್ ರಂಗೋಲಿ ಹಾಕೋದಂದರೆ ನನಗೆ ತುಂಬ ಇಷ್ಟ. ಬಟ್ ರಂಗೋಲಿ ಹಾಕಿದ ನೆಕ್ಸ್ಟ್ ಮೂಮೆಂಟಲ್ಲಿ ಅದನ್ನು ಏನು ಮೆಟ್ಲು ಅಥವಾ ಬಾಗಿಲನ್ನ ಫುಲ್ ಹರಡಿಬಿಡ್ತಾರೆ, ಅದನ್ನೇ ಕೈಯಲ್ಲಿ ಇಟ್ಕೊಂಡು ಏನೇನೋ ಮಾಡ್ತಾರೆ ಆಯಿತಾ. ಅದಕ್ಕಿಂತ ಹಾಕದೇ ಇದ್ರೇ ಬೆಸ್ಟ್ ಅಂತ ಹೇಳ್ಬಿಟ್ಟು ರಂಗೋಲಿನ ಹಾಕಲಿಲ್ಲ ನಾನು. ಬಟ್ ನನಗೆ ರಂಗೋಲಿ ಹಾಕೋದಂದರೆ ತುಂಬಾ ಇಷ್ಟ. ಬಟ್ ಅದು 1 ಮಿನಿಟಲ್ಲಿ ಏನೆಲ್ಲ ಮಾಡಿಬಿಡ್ತಾರೆ, ಕಾಯ್ತಾನೆ ಇರ್ತಾರೆ ಅದನ್ನು ಹಾಳು ಮಾಡೋದಕ್ಕೆ. ಸೊ ಹಾಗಾಗಿ ಆ್ಯಂಡ್ ಇವಾಗಷ್ಟೇ ಅರಿಶಿನ ಕುಂಕುಮದ ಡಬ್ಬಿ ತೆಗಿಲಿಕ್ಕೆ ಗೊತ್ತಿಲ್ಲ, ನನಗೂ ಕೊಡು ಅಂತ ಹೇಳ್ಬಿಟ್ಟು ಒಂದೊಂದು ಸಲ ಹೇಳಿದ ಮಾತು ಕೇಳ್ತಾನೆ, ಇಲ್ಲಾಂದರೆ ಅವನೇ ಇಟ್ಕೊಂಡಿರ್ತಾನೆ, ಕೊಡೋದೇ ಇಲ್ಲ. ಹಾಗೆ ಇಷ್ಟೆಲ್ಲ ಮಾಡೋಷ್ಟರಲ್ಲಿ 8:15 ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಸ್ವಲ್ಪ ಅರ್ಜೆಂಟಲ್ಲೇ ಬಾಗಿಲಿಗೆ ಹೂವೆಲ್ಲ ಇಟ್ಬಿಟ್ಟು ಬೇಗ ಇಟ್ಟು ನಂತರ ಏನು ಬ್ರೇಕ್ಫಾಸ್ಟ್ ಮುಗಿಸ್ಬೇಕು. ಸೊ ಹಾಗಾಗಿ ಆ್ಯಂಡ್ ನೋಡಿ ನನ್ನ ಮಗ ನಾನೆಲ್ಲ ಆದಮೇಲೆ ಅವನು ಕೂಡ ಒಂದು ರೌಂಡ್ ಹಾಕ್ತಾ ಇದ್ದಾನೆ ಬಾಗಿಲಿಗೆ ಕುಂಕುಮ ಎಲ್ಲ. ಸೊ ಹಾಗೆ ಗೈಸ್. ಆ್ಯಂಡ್ ದೊಡ್ಡವನು ಇವಾಗಷ್ಟೇ ಎದ್ದು ಕೂತಿದ್ದಾನೆ, ಅಂದರೆ ಅವನಿಗೆ ಇನ್ನೂ ಕೂಡ ನಿದ್ದೆ ಬಿಟ್ಟಿಲ್ಲ ಆಯಿತಾ. ಸೊ ಹಾಗೆ ಇಲ್ಲಾಂದರೆ ಅವನು ಕೂಡ ನನಗೂ ಕೊಡು ಅಂತ ಹೇಳು ಅವನದೊಂದು ಬೇರೆ ರಾಗ ಶುರು ಮಾಡ್ತಾನೆ. ಆ್ಯಂಡ್ ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ನಾಯಿ ಗೊಂಬೆ ಅಂದರೆ ಗೊಂಬೆ ಇಡು ಅಂತ ಹೇಳ್ಬಿಟ್ಟು ಇಬ್ಬರು ಎದ್ದು ಕೂತು ನೋಡ್ತಾ ಇದ್ರು. ಹಾಗೆ ಇನ್ನು ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಕುಕ್ಕರ್ ವಿಶಿಲ್ ಕೂಡ ಕೂಲಾಗಿರುತ್ತೆ. ನಂತರ ನಾವು ಎಲ್ಲರೂ ಕೂತ್ಕೊಂಡು ಬ್ರೇಕ್ಫಾಸ್ಟನ್ನು ಮುಗಿಸಿ ನಂತರ ನಾನು ರೆಡಿಯಾಗಿ ಆಫೀಸ್ಗೆ ಹೋಗ್ತೀನಿ ಗೈಸ್. ಆ್ಯಂಡ್ ಇಲ್ಲಿ ನೋಡ್ತಿದ್ರಲ್ವ ಅವನು ಹೇಗೋ ಕೊಟ್ಟ ನನ್ನ ಕೈಗೆ ಅರಿಶಿನ ಕುಂಕುಮದ ಡಬ್ಬಿನ. ಸೊ ಅಲ್ಲಿಂದ ಒಳಗೆ ಬರೋ ಅಷ್ಟರಲ್ಲಿ ಇಲ್ಲಿ ಕುಕ್ಕರ್ ವಿಶಿಲ್ ಕೂಡ ಕೂಲಾಗಿತ್ತು ಆಯಿತಾ. ಸೊ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಏನು ಟೊಮೆಟೊ ರೈಸ್ ರೆಡಿ ಆಗಿದೆ. ಆ್ಯಂಡ್ ಫಸ್ಟ್ ಅದನ್ನು ನಾನು ಮಕ್ಕಳಿಗೆ ಹಾಕ್ಕೊಡ್ತೀನಿ. ಆ್ಯಂಡ್ ಹಾಗೆ ನಾನು ಟೊಮೆಟೊ ಬಾತ್ ಆಗಿರ್ಬೋದು ಅಥವಾ ಪಲಾವ್ ಆಗಿರ್ಬೋದು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಜಾಸ್ತಿನೇ ಹಾಕ್ತೀನಿ. ಬಿಕಾಸ್ ಕೆಲವೊಂದ್ಸಲ ರೈಸ್ ತುಂಬ ಡ್ರೈ ಅನಿಸುತ್ತೆ, ಗಟ್ಟಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಅಷ್ಟೇ ಒಂದು ಅರ್ಧ ಗಂಟೆ ಅಕ್ಕಿಯನ್ನು ನೆನೆಸಿಟ್ಟಿದ್ದೆ, ಸೋನಾ ಮುಸ್ರಿ ಅಕ್ಕಿನ ನಾನು ಬಳಸ್ತೀನಿ ಆಯಿತಾ. ಸೊ ಅದನ್ನು ನೆನೆಸಿಟ್ಟಿದ್ದೆ. ಅದಾದ ನಂತರ ವಾಪಸ್ಸು ಒಂದು 4 ಗ್ಲಾಸ್ ಸಾಕಾಗುತ್ತೆ. ಬಟ್ ನಾನೊಂದು ಅರ್ಧ ಗ್ಲಾಸ್ ನೀರು ಜಾಸ್ತಿನೇ ಹಾಕ್ತೀನಿ, ಬಿಕಾಸ್ ಚೆನ್ನಾಗಿ ಬೇಯಬೇಕು ಅಂತ. ಕೆಲವೊಂದ್ಸಲ ಸ್ವಲ್ಪ ನೀರು ಕಮ್ಮಿ ಆದರೆ ಸಾಕು, ರೈಸ್ ಅಷ್ಟೊಂದು ಚೆನ್ನಾಗಾಗಲ್ಲ, ತುಂಬ ಗಟ್ಟಿ ಅಂತ ಆಗುತ್ತೆ. ಬಟ್ ತುಂಬ ಪರ್ಫೆಕ್ಟಾಗಿ ಬಂದಿತ್ತು ಆಯಿತಾ ಟೊಮೆಟೊ ಬಾತ್. ಸೊ ನನ್ನ ಮಕ್ಕಳಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಖಾರದ ಪುಡಿ ಅದು ಕೂಡ ಏನೂ ಹಾಕಿಲ್ಲ. ಸೊ ತುಂಬಾ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ಮೊಸರು ಬಜ್ಜಿ ಕೂಡ ಹಾಕ್ಕೊಳ್ಬೋದು. ಬಟ್ ಇದು ಜಾಸ್ತಿ ಖಾರ ಕೂಡ ಇಲ್ಲ ಅಲ್ವಾ, ಲೈಟಾಗಿ ಹಾಗೆ ಕೂಡ ತಿನ್ಬೋದು ಆಯಿತಾ. ಆ್ಯಂಡ್ ಸ್ವಲ್ಪ ಖಾರ ಇದ್ದರೆ ನನ್ನ ಮಕ್ಕಳಿಗೆ ಕೆಲವೊಂದ್ಸಲ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಬಟ್ ಇವತ್ತು ಖಾರ ಹಾಕಿಲ್ಲ ಅಲ್ವಾ, ಸೊ ಹಾಗಾಗಿ ತುಂಬ ಇಷ್ಟ ಆಯಿತು ಅವ್ರಿಗೂ ಕೂಡ. ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನನಗೆ ಅಷ್ಟೊಂದು ಕಷ್ಟ ಕೊಡೋದಿಲ್ಲ, ಅವರಾಗೆ ತಿಂತಾರೆ. ಏನಾದರೂ ಅಂದರೆ ಬೆಳಿಗ್ಗೆ ತುಂಬಾ ಹಸಿವಾಗ್ತೇನೋ ಅಂತ ಗೊತ್ತಿಲ್ಲ. ಬಟ್ ಬ್ರೇಕ್ಫಾಸ್ಟ್ ಅವ್ರಿಗೆ ಇಷ್ಟವಾಗಿರುವಂತಹ ಒಂದು ಬ್ರೇಕ್ಫಾಸ್ಟನ್ನು ಮಾಡಿದ್ರೆ ಅವರೇ ಇಷ್ಟಪಟ್ಟು ತಿಂತಾರೆ. ಸೊ ಬೆಳಿಗ್ಗೆ ಒಂದು ಏನೋ ತಿಂಡಿ ತಿನ್ನಿಸುವಂಥದ್ದು ಅಷ್ಟೊಂದು ಕಷ್ಟ ಕೊಡೋದಿಲ್ಲ ಇವಾಗ. ಅವರಾಗಿ ಅವರಿಗೆ ಬೇಕು ಅಂತಾದರೆ ತಿಂತಾರೆ, ಅಥವಾ ಸಾಕು ಅಂತಾದರೆ ಸಾಕು ಅಂತ ಹೇಳ್ತಾರೆ, ತಿನ್ನೋದೇ ಇಲ್ಲ. ಅದು ನಾವು ಕೊಟ್ಟರು ಕೂಡ ತಿನ್ನೋದಿಲ್ಲ, ಅವರಾಗಿ ಕೂಡ ತಿನ್ನೋದಿಲ್ಲ ಆಯಿತಾ, ಸಾಕು ಅಂತ ಅನಿಸಿದ್ರೆ. ಸೊ ಹಾಗೆ ಆ್ಯಂಡ್ ಅವರು ತಿಂತಾ ಇದ್ದಾರೆ. ನಾನು ಬೇಗನೆ ಟೊಮೆಟೊ ಬಾತನ್ನು ತಿಂದು ಇವಾಗ ಇಲ್ಲಿ ಟಿಫಿನಿಗೆ ಹಾಕ್ತಾ ಇದ್ದೀನಿ. ನಾನು ಅನ್ನ ಮತ್ತು ಸಾಂಬಾರನ್ನೇ ತಗೊಂಡು ಹೋಗ್ತೀನಿ. ಮನೆಯಲ್ಲಿ ಏನೇ ಬೆಳಿಗ್ಗೆ ತಿಂಡಿ ಮಾಡಿದ್ರು ಕೂಡ ನಾನು ತಗೊಂಡೋಗೋದಿಲ್ಲ, ರೈಸ್ ಊಟನೇ ತಗೊಂಡೋಗ್ತೀನಿ. ಆ್ಯಂಡ್ ಇದು ನನ್ನ ಕಾಲೇಜ್ ಡೇಸಲ್ಲೇ ಅಭ್ಯಾಸ ಆಗಿದೆ ಆಯಿತಾ. ಬಿಕಾಸ್ ನನ್ನ ಅಮ್ಮ ಬೆಳಿಗ್ಗೆನೇ ಅನ್ನ ಎಲ್ಲ ಮಾಡಿಬಿಟ್ಟು ಟಿಫಿನಿಗೆ ಹಾಕ್ಕೊಡ್ತಾ ಇದ್ರು. ಸೊ ಹಾಗೆ ನಾನು ಬೆಳಿಗ್ಗೆ ಮಾಡಿದ ತಿಂಡಿಯನ್ನು ಟಿಫಿನಿಗೆ ತೊಗೊಂಡೋಗೋ ಅಭ್ಯಾಸನೇ ಇಲ್ಲ. ಆ್ಯಂಡ್ ತಿಂಡಿ ಎಲ್ಲ ಮುಗಿಸಿ ಟಿಫಿನೆಲ್ಲ ಹಾಕ್ಕೊಂಡು ಇವಾಗ ಆಫೀಸ್ಗೆ ಅಂತ ಹೇಳಿ ಹೊರಟೆ. ಸೊ ನನ್ನ ಮಕ್ಕಳಿಗೆ ಇದೊಂದು ಖುಷಿ ಆಗುತ್ತೆ ಆಯಿತಾ, ಬಿಕಾಸ್ ನಾನು ಆಫೀಸ್ಗೆ ಹೋಗೋಷ್ಟರಲ್ಲಿ ತುಂಬ ಚೆನ್ನಾಗಿ ಟಾಟಾ ಮಾಡ್ತಾರೆ,
ಹೋಗಿ ಬನ್ನಿ ಅಂತ ಆಯಿತಾ. ಸೊ ಫೈನಲಿ ಇವಾಗ ನಾನು ಆಫೀಸ್ಗೆ ಅಂತ ಹೇಳಿ ಹೊರಟೆ. ಆ್ಯಂಡ್ ಮೊನ್ನೆಯಿಂದ ನಾನು ಆಟೋದಲ್ಲಿನೇ ಹೋಗ್ತಾ ಇದ್ದೀನಿ, ಬಿಕಾಸ್ ಇಲ್ಲಿ ಒಂದು ಸಂಕ ಇದೆ ಆಯಿತಾ. ಒಂದು ಚಿಕ್ಕ ಏನು ಚೋಡಿ ಅಂತ ಹೇಳ್ತಾರೆ ನಮ್ಮ ಸೈಡ್ ಇದಕ್ಕೆ. ಅಂದರೆ ನೀರು ಹರಿಯುವಂಥ ನೀರಲ್ಲ, ಮಳೆ ನೀರು ಹೋಗುತ್ತೆ ಅಲ್ವಾ, ಅಂಥ ಒಂದು ಸಂಕ ಇತ್ತಾಯ್ತಾ ದೊಡ್ಡದು. ಅದು ತುಂಬ ಚೆನ್ನಾಗಿಲ್ಲ, ಸ್ವಲ್ಪ ಬೀಳ್ಲಿಕ್ಕಂತಲ್ಲ, ಒಂದು ಸೈಡೆಲ್ಲ ಇರಲಿಲ್ಲ ಆಯಿತಾ. ಸೊ ಹಾಗಾಗಿ ಇಲ್ಲಿ ಬೇರೆ ಸಂಕ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇಲ್ಲೆಲ್ಲ ದೊಡ್ಡ ದೊಡ್ಡ ಕಲ್ಲಿತ್ತು ಅದಕ್ಕೆ. ಸೊ ಅದರ ಕಲ್ಲೆಲ್ಲ ತೆಗೆದು ಗುಂಡಿ ಮಾಡಿಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿಂದ ಹೋಗ್ತಾ ಇದ್ದೀನಿ ಇವಾಗ. ನಾನು ತುಂಬ ದಿನ ಆಯಿತು, ಬಿಕಾಸ್ ಮೊನ್ನೆ ಒಂದು ಸಂಜೆ ಅಷ್ಟೊತ್ತಿಗೆ ಬರಬೇಕಾದ್ರೆ ಇಲ್ಲಿ ಏನೋ ಬುಲ್ಡೋಜರಲ್ಲಿ ಎಲ್ಲ ಅಗಿತಾ ಇದ್ರು ಆಯಿತಾ. ನಾನು ಇಲ್ಲಿ ತನಕ ಬಂದು ವಾಪಸ್ ರಿಟರ್ನ್ ಹೋಗಿ ನೆಕ್ಸ್ಟ್ ಆಟೋದಲ್ಲಿ ಬಂದಿದ್ದು. ಅಲ್ಲಿ ತನಕ ನಂಗೆ ಗೊತ್ತೇ ಇರಲಿಲ್ಲ ಇಲ್ಲಿಂದ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಫೈನಲಿ ಒಂದು 9:15 ಆಗೋಷ್ಟೊತ್ತಿಗೆ, ಅಂದರೆ 9:20 ಆಗೋಷ್ಟೊತ್ತಿಗೆ ಆಫೀಸ್ ಕೂಡ ಮುಟ್ಟಿದೆ. ತುಂಬಾ ಬಿಸಿಲಲ್ವ, ಸೊ ಹಾಗಾಗಿ ತುಂಬ ಬೇರಿರುತ್ತೆ. ಆ್ಯಂಡ್ ಮತ್ತೆ ವ್ಲಾಗನ್ನು ಸಂಜೆಯಿಂದ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇವತ್ತು ಸಂಕಷ್ಟಿ ಇದ್ದಿದ್ದರಿಂದ ನಮ್ಮ ಮನೆ ಹತ್ರನೇ ಗಣಪತಿ ದೇವಸ್ಥಾನ ಇದೆ ಆಯಿತಾ. ಅಲ್ಲಿಗೆ ಬಂದ್ವಿ. ಅಂದರೆ ಸಂಕಷ್ಟಿ ಪೂಜೆ ಇದೆ. ಅಂದರೆ ಸಂಕಷ್ಟಿ ಯಾವತ್ತು ಸಂಕಷ್ಟಿಗೆ ಅಪ್ಪ ಸೇವೆ ಎಲ್ಲ ಇರುತ್ತೆ ಆಯಿತಾ. ಸೊ ಹಾಗಾಗಿ ಆ್ಯಂಡ್ ನೆಕ್ಸ್ಟ್ ನನಗೆ ವ್ಲಾಗನ್ನು ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ನಾನು ಇದು ಬುಧವಾರದ ವ್ಲಾಗ್ ಆದಮೇಲೆ ಆಫ್ಟರ್ 2 to 3 days ಬಿಟ್ಟು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಸ್ಯಾಟರ್ಡೆ ವ್ಲಾಗ್ ಆಯಿತಾ. ಅವತ್ತು ನಮ್ಮ ಮನೆ ಹತ್ರನೇ ಒಂದು ಕೊರಗಜ್ಜ ದೇವಸ್ಥಾನ ಇದೆ ಆಯಿತಾ. ಅಲ್ಲಿ ವರ್ಷಾವಧಿ ನೇಮೋತ್ಸವ ಇದೆ. ಸೊ ಹಾಗಾಗಿ ಅಲ್ಲಿಗಂತ ಹೇಳಿ ಬಂದಿದ್ವಿ. ಸೊ ನೇಮೋತ್ಸವ ಎಲ್ಲ ನೋಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಒಂದು ಟೈಮ್ 10:30 ಆಗ್ತಾ ಬಂತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಪೊಟೆಟೊ ಟ್ವಿಸ್ಟರ್ ಇದೆ ಅಲ್ವಾ, ಅದನ್ನು ತಗೊಳ್ಳೋದಕ್ಕಂತ ಹೇಳಿ ಬಂದ್ವಿ. ಆ್ಯಂಡ್ ಬಾವ ಇಲ್ಲಿ ಚರ್ಮುರಿ ಎಲ್ಲ ತಗೊಳ್ತಾ ಇದ್ದಾರೆ. ಈ ಸಲ ಅಂತೂ ತುಂಬ ಜನ ಬಂದಿದ್ದರು ಹೊರಗಡೆಯಿಂದ. ಕೆಲವೊಂದು ಸಲ ಹೋದ ವರ್ಷ ಇಷ್ಟೊಂದು ಜನ ಇರಲಿಲ್ಲ, ಹಾಗೆ ಇಷ್ಟೊಂದು ಡೆಕೋರೇಷನ್ ಕೂಡ ಮಾಡಿಲ್ಲ. ಆ್ಯಂಡ್ ಇವಾಗ ಫೈನಲಿ ನಾವು ಮನೆಗೆ ಕೂಡ ಬಂದ್ವಿ. ಆ್ಯಂಡ್ ಇಲ್ಲಿ ನೋಡ್ತಿದ್ರಲ್ವ ಡೆಕೋರೇಷನ್, ಇದು ನಮ್ಮ ಮನೆಯಲ್ಲಿ, ಅಂದರೆ ನಮ್ಮ ಅತ್ತೆ ಮನೆಯಲ್ಲಿ ನಮ್ಮ ಭಾವನಿಗೆ ಮದುವೆ ಇದೆ ಆಯಿತಾ. ಸೊ ಹಾಗೆ ಇನ್ನೊಂದು 2 days ಇದೆ ಅಷ್ಟೇ. ಸೊ ಇವತ್ತು ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ಲೈಟಿಂಗ್ಸ್ ಎಲ್ಲ, ಶಾಮಿಯಾನ ಎಲ್ಲ ಇವತ್ತೇ ಹಾಕಿದ್ದಾರೆ. ಫೈನಲಿ ನಾವು ಏನು ನೇಮೋತ್ಸವಕ್ಕೆ ಹೋಗಿದ್ವಲ್ಲ ಅಲ್ಲಿಂದ ಮನೆಗೆ ಕೂಡ ಬಂದ್ವಿ. ಪೊಟೆಟೊ ಟ್ವಿಸ್ಟರ್ ಸೂಪರಾ. ಹಾಗೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.